ಎಳೆದದ್ದೇ ನಮ್ಮ ಆಡಳಿತ ಮಂಡಳಿ. ಅವರ ನಾಯಕರೆನಿಸಿದವರು ಈ ವಿಷಯವನ್ನು ಅವರಿಗೆ ಕೇಳಬೇಕಿತ್ತು. ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಪಂಚಾಯತ್ ಸದಸ್ಯ, ಹಾಲಿ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಹಾಲಿ ಅಧ್ಯಕ್ಷರುಗಳು ಇದ್ದರು. ಇವರು ಮಾತನಾಡುವ ಶೈಲಿ ನೋಡಿದರೆ ಪಂಚಾಯತ್ ಆಡಳಿತದ ಬಗ್ಗೆ ಇವರಿಗೆ ಏನು ಗೊತ್ತಿಲ್ಲ ಎಂದು ಅನಿಸುತ್ತದೆ. ಹಾಗಾಗಿ ಇವರು ಆಡಳಿತ ಮಂಡಳಿಯ ಮೇಲೆ ಗೂಬೆ ಕೂರಿಸುತ್ತಾರೆ. ಪ್ರತಿ ಪರಿಶೀಲನಾ ವರದಿಯನ್ನು ಪಿಡಿಒ ಮುಖಾಂತರ ತಾಲೂಕು ಪಂಚಾಯತಿ, ಅಲ್ಲಿಂದ ಜಿಲ್ಲಾ ಪಂಚಾಯತ್ ಮತ್ತು ಸರ್ಕಾರಕ್ಕೆ ವರದಿ ಹೋಗುತ್ತದೆ. ಅಲ್ಲಿ ಕೂಡ ಇವರು ದುರುಪಯೋಗವನ್ನು ಮುಚ್ಚಿ ಹಾಕಿ ಇಡೀ ವ್ಯವಸ್ಥೆಯನ್ನೇ ಯಾಮಾರಿಸಿದ್ದಾರೆ. ಕಲ್ಮಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಡೀ ಗ್ರಾಮ ಪಂಚಾಯತನ್ನೇ ಹರಿದು ನುಂಗಿದವರಂತೆ. ಅವರು ಮೊನ್ನೆ ಭಾಷಣದಲ್ಲಿ ಹೇಳ್ತಾರೆ, ಬಾಬು ಹೇಳಿದ 8 ಲಕ್ಷ ಹಣ ಉಪಾಧ್ಯಕ್ಷರೇ ಕೊಟ್ಟಿದ್ದೇನೆ ಹಾಗೂ ತನಿಖೆ ಆಗಬೇಕು ಎಂದು. ನಾವು ಸ್ಪಷ್ಟೀಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ. ಆರೋಪಿತ ಸಿಬ್ಬಂದಿ ವಸೂಲಿ ಸೈಡಲ್ಲಿ ಸುಮಾರು 20 ತಿಂಗಳ ಅಂತರದಲ್ಲಿ ಬ್ಯಾಂಕಿಗೆ ಜಮೆ ಮಾಡದೆ ಮೋಸ ಮಾಡಿದ್ದಾನೆ. ಇವರಿಗೆ ಗೊತ್ತಿರಲೇಬೇಕು, ಪಂಚಾಯತಲ್ಲಿ ವಸೂಲಿಯಾದ ತೆರಿಗೆ ವಗೇರೆ ಏನೇ ಇದ್ದರೂ ಆ ದಿನ ಸಂಜೆ 4 ಗಂಟೆ ಒಳಗೆ ಪಾವತಿ ಮಾಡಬೇಕು. ತಪ್ಪಿದರೆ ಮರುದಿನ ಬೆಳಿಗ್ಗೆ 10 ಗಂಟೆ ಜಮೆ ಮಾಡಬೇಕು. ಕೈಯಲ್ಲಿ ಉಳಿಸಿಕೊಳ್ಳುವ ಅವಕಾಶ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾದರೆ ದುಡ್ಡನ್ನೆಲ್ಲ ಕಟ್ಟಿ ಇಟ್ಟು ಒಂದೇ ದಿನ ಹಂಚಿದ್ದ. ಅವನು ದಿನವಹಿ ಪುಸ್ತಕದಲ್ಲಿ ರಸೀದಿ ನಂಬರನ್ನು ಬಿಟ್ಟು ದಾಖಲಿಸಿದ್ದಾನೆ. ಬಹುಶಃ ಇದು ಬಾಬುರವರನ್ನು ಆತ್ಮೀಯ ಎಂದು ಭಾಷಣದಲ್ಲಿ ಹೇಳಿದವರು ಹೇಳಿಕೊಟ್ಟಿರಬೇಕೆಂದು ಅನಿಸುತ್ತದೆ. ಭ್ರಷ್ಟಾಚಾರವನ್ನು ಪೋಷಿಸುವುದು ಇವರ ಉಸಿರು. ಈ ಮೂಲಕ ಪಂದ್ಯದಲ್ಲಿ ಸಾಬೀತುಪಡಿಸಿದ್ದಾರೆ. ನಾವು ಪಂಚಾಯತ್ ವತಿಯಿಂದ 5 ವರ್ಷದಲ್ಲಿ ಸುಮಾರು 3.5 ಕೋಟಿ ಅನುದಾನದಲ್ಲಿ ಗ್ರಾಮಸ್ಥರ ಬೇಡಿಕೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸವನ್ನು 5 ವಾರ್ಡ್ಗಳಲ್ಲಿ ಮಾಡಿದ್ದೇವೆ. ಇದೇ ಲಕ್ಷ್ಮಣರ ವಾರ್ಡಿಗೂ ಸಮಾನವಾಗಿ ಅನುದಾನ ನೀಡಿದ್ದೇವೆ. ಅದರಲ್ಲಿ ಅವರು ರಸ್ತೆಯನ್ನು ಅಗೆಯುವ ಕೆಲಸ ಮಾತ್ರ ಮಾಡಿ ಆ ಊರಿಗೆ ಒಂದು ವಾಹನ ಕೂಡ ಹೋಗದ ಹಾಗೆ ಮಾಡಿದ್ದಾರೆ. ಅದರ ಬಗ್ಗೆ ಈ ನಾಯಕರು ಮಾತನಾಡಲೇ ಇಲ್ಲ, ಅವರನ್ನು ಪ್ರಶ್ನಿಸಲೇ ಇಲ್ಲ. ನಾವು ಕಳ್ಳರ